ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಮಿಲ್ಕ್ ಪೌಡರ್ನ ಬಳಸ್ಕೊಂಡು ದೂದ್ ಪೇಡ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈ ದೂದ್ ಪೇಡ ಮಾಡಲಿಕ್ಕೆ ಕೇವಲ 4 ಪದಾರ್ಥ ಇದ್ದರೆ ಸಾಕು. ಮೊದಲಿಗೆ ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಪ್ಯಾನ್ ಹಿಟ್ಟಾಗ್ತಿದ್ದಾಗೆ 1 ಸ್ಪೂನಿನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಬಿಸಿಯಾದ ನಂತರ 1 ಕಪ್ನಷ್ಟು ಗಟ್ಟಿ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಕಾಯಿಸ್ಕೊಳ್ಳಿ. 1 ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇಲ್ಲಿ ಮಿಲ್ಕ್ ಪೇಡ ಮಾಡಲಿಕ್ಕೆ ಹಾಲನ್ನ ಗಟ್ಟಿ ಇರೋದನ್ನ ತಗೊಳ್ಳಿ. ಗಟ್ಟಿ ಹಾಲನ್ನ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಪೇಡ, ಅದಕ್ಕೋಸ್ಕರ. ಈಗ ಹಾಲೆಲ್ಲ ಚೆನ್ನಾಗಿ ಕುದೀತಿದೆ, ಹಾಗೆ 1 ಕುದಿನೂ ಸಹ ಬಂದಿದೆ. ಈಗ ಗ್ಯಾಸ್ ಫ್ಲೇಮ್ನ ಲೋ ಮಾಡಿಕೊಂಡು ನಾನಿಲ್ಲಿ 1 ಕಪ್ನಷ್ಟು ಹಾಲನ್ನ ತಗೊಂಡಿರೋದ್ರಿಂದ ಹಾಲಿನ ಪುಡಿನ 2 ಕಪ್ ಆಗೋಷ್ಟು ತಗೋಬೇಕಾಗುತ್ತೆ. ನಾನೀಗ ಇಲ್ಲಿ 2 ಕಪ್ನಷ್ಟು ಹಾಲಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಒಂದು ಚೂರು ಗಂಟು ಇಲ್ದಿರೋ ಹಾಗೆ. ನಾನು ಆಗಲೇ 1 ಕಪ್ನಷ್ಟು ಮಿಲ್ಕ್ ಪೌಡರ್ನ ಸೇರಿಸಿದ್ದೆ. ಈಗ 2ನೇ ಕಪ್ ಮಿಲ್ಕ್ ಪೌಡರ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ 2 ಕಪ್ನಷ್ಟು ಹಾಲಿನ ಪುಡಿನ ಹಾಕಿದಾಗ ಹಾಲೆಲ್ಲ ಹೀರ್ಕೊಂಡು ಗಟ್ಟಿಯಾಗಿ ಅನಿಸುತ್ತೆ, ಪರವಾಗಿಲ್ಲ. ಸಕ್ಕರೆ ಪೌಡರ್ನ ಹಾಕಿದಾಗ ಸರಿ ಹೋಗುತ್ತೆ. ಈಗ ಹಾಲಿನ ಪೌಡಿನ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಯಾವ ಕಪ್ನಲ್ಲಿ ಹಾಲು ಮತ್ತು ಹಾಲಿನ ಪುಡಿನ ತಗೊಂಡಿದ್ರೋ ಅದೇ ಕಪ್ನಲ್ಲಿ ಶುಗರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ನೀವಿಲ್ಲಿ ನೋಡ್ತಿರ್ಬೋದು, ಶುಗರ್ ಪೌಡರ್ ಹಾಕಿದ ನಂತರ ಗಟ್ಟಿಯಾಗಿದ್ದಂತಹ ಮಿಶ್ರಣ ಈಗ ಒಂದು ಸ್ವಲ್ಪ ತೆಳುವಾಗಿದೆ. ಈಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡದಿರೋ ಹಾಗೆ. ಒಂದು ಸ್ವಲ್ಪ ಗಟ್ಟಿಯಾಗಿ ಆಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸೌಟನ್ನ ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಅಂಟ್ಕೊಬಿಡುತ್ತೆ ಪಾತ್ರೆಗೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 5 to 8 ನಿಮಿಷಗಳ ಕಾಲ ಟೈಮ್ ತಗೊಳುತ್ತೆ ರೆಡಿ ಆಗಲಿಕ್ಕೆ. ನಿಧಾನಕ್ಕಾದರೂ ಟೇಸ್ಟು ತುಂಬಾ ರುಚಿಯಾಗಿ ಬರುತ್ತೆ. ಯಾರಾದರೂ ಇನ್ನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನೀವೀಗ ಇಲ್ಲಿ ನೋಡ್ತಿರ್ಬೋದು, ಪಾತ್ರೆಗೆ ಅಂಟ್ತಿಲ್ಲ ಮಿಶ್ರಣ. ಮಿಕ್ಸ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ. ಇದು ಈಗ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನಾನೀಗ ಒಂದು ಪ್ಲೇಟ್ನ ತಗೊಂಡಿದ್ದೀನಿ, ಅದಕ್ಕೆ ತುಪ್ಪನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಸ್ಪ್ರೆಡ್ ಮಾಡಿದ ನಂತರ ನಾವು ಮಾಡಿಟ್ಕೊಂಡಿದ್ದಂತಹ ಮಿಶ್ರಣನ ಆ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಹಾಕಿದ ನಂತರ ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ನಂತರ ಆ ಪ್ಲೇಟಿಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಬೇಗ ಆರುತ್ತೆ, ಅದಕ್ಕೋಸ್ಕರ ಸ್ಪ್ರೆಡ್ ಮಾಡಿಕೊಂಡು ಒಂದು 5 ನಿಮಿಷದ ತನಕ ಬಿಟ್ಬಿಡೋಣ. ಈಗ 5 ನಿಮಿಷ ಕಂಪ್ಲೀಟ್ ಆಗಿದೆ. ಈಗ ನೀಟಾಗಿ ಉಂಡೆ ಆಕಾರಕ್ಕೆ ಮಾಡ್ಕೊಳ್ಳೋಣ. ಇದನ್ನ ಈಗ ಉಂಡೆ ಥರ ಮಾಡಿದ್ದಾಯ್ತಲ್ಲ, ಈಗ ಸಣ್ಣ ಗಾತ್ರದಷ್ಟು ಉಂಡೆಗಳನ್ನ ತಗೊಂಡು ಚೆನ್ನಾಗಿ ರೋಲ್ ಮಾಡಿಕೊಂಡು ಒಂದು ಲೈನು ಇಲ್ದಿರೋ ಹಾಗೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿಯಾಗಿ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಎಲ್ಲ ಉಂಡೆಗಳು ರೆಡಿ ಆಗಿದ್ದಾವೆ. ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರ ಮೇಲೆ ನಾನು ಒಂದು ಅರ್ಧ ಬಾದಾಮಿಯನ್ನು ಇಟ್ಬಿಟ್ಟು ಒಂದು ಟೂತ್ಪಿಕ್ ಸಹಾಯದಿಂದ ಈ ಥರ ಲೈನ್ಸ್ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಪೇಡಾನ, ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಂತ. ಹಾಗೆ ಇನ್ನು ಉಳಿದಿರೋ ಅಂಥದ್ದನ್ನೆಲ್ಲದನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ರೆಡಿ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಒಂದಕ್ಕೆ ಬಾದಾಮಿ ಪೀಸು, ಒಂದಕ್ಕೆ ಗೋಡಂಬಿ ಪೀಸ್ನ ಹಾಕ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು ಯಾವ ಡ್ರೈ ಫ್ರೂಟ್ ಇದ್ದರೆ ಆ ಡ್ರೈ ಫ್ರೂಟ್ನ ಹಾಕ್ಕೊಳ್ಳಿ. ಈಗ ಎಲ್ಲ ದೂದ್ ಪೇಡಗಳು ರೆಡಿಯಾಗಿದ್ದಾವೆ. ನೋಡ್ತಿರ್ಬೋದು ನೀವು ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಿವೆ ಅಂತ.
ಹಾಗೇನೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಆ ರೀತಿಯಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ. ಇನ್ನಷ್ಟು ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.